ವಾಲ್ಮೀಕಿ ನಿಗಮ ಕೇಸಲ್ಲಿ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ಮಾಜಿ ಮಂತ್ರಿ ನಾಗೇಂದ್ರಗೆ ಸೇರಿದಂತಹ ಆಸ್ತಿ ಮುಟ್ಟುಗೋಲು. ವಾಲ್ಮೀಕಿ ನಿಗಮ ಕೇಸಲ್ಲಿ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. $8 ಕೋಟಿ ಮೂಲದ ಆಸ್ತಿ ಜಪ್ತಿ ಮಾಡಿದ ಇಡಿ. 4 ವಸತಿ ಕಟ್ಟಡ, 1 ವಾಣಿಜ್ಯ ಕಟ್ಟಡ ಸೀಸ್ ಆಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ತೆಗೆದುಕೊಂಡಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ಈಗ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. 8 ಕೋಟಿ ಮೂಲದ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. 4 ವಸತಿ ಕಟ್ಟಡ, ಅಕ್ರಮ ಹಣ ವರ್ಗಾವಣೆ ತಡೆಗೆ ಕಾಯ್ದೆಯಡಿ ಅನ್ವಯ ಇಡಿಯನ್ನ ಕ್ರಮ ಕೂಡ ತೆಗೆದುಕೊಂಡಿರುವಂತದ್ದು. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ಈಗ ವಾಲ್ಮೀಕಿ ನಿಗಮದ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಹಾಗೆ 8 ಕೋಟಿ ಮೂಲದ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ. 4 ವಸತಿ ಕಟ್ಟಡ ಹಾಗೂ 1 ವಾಣಿಜ್ಯ ಕಟ್ಟಡವನ್ನು ಕೂಡ ಸೀಸ್ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ಮಾಜಿ ಮಂತ್ರಿ ನಾಗೇಂದ್ರಗೆ ಸೇರಿದಂತಹ ಆಸ್ತಿ ಈಗ ಮುಟ್ಟುಗೋಲು ಆಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ವಾಲ್ಮೀಕಿ ನಿಗಮದ ಕೇಸಲ್ಲಿ ಈಗ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ನಾಗೇಂದ್ರಗೆ ಸೇರಿದಂತಹ ಆಸ್ತಿಯನ್ನ ಮುಟ್ಟುಗೋಲು ಮಾಡಲಾಗಿದೆ. 8 ಕೋಟಿ ಮೂಲದ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ. ಮಾಜಿ ಮಂತ್ರಿ ನಾಗೇಂದ್ರಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ನಾಗೇಂದ್ರಗೆ ಸೇರಿದಂತಹ ಕಟ್ಟಡಗಳು, ಅಕ್ರಮ ಆಸ್ತಿಗಳು, 8 ಕೋಟಿ ಮೌಲ್ಯದ ಆಸ್ತಿಗಳನ್ನೆಲ್ಲವನ್ನು ಕೂಡ ಜಪ್ತಿ ಮಾಡಿದೆ. ಎಲ್ಲ ಆಸ್ತಿಗಳಿಗೂ ಕೂಡ ಮುಟ್ಟುಗೋಲನ್ನ ಹಾಕಿದೆ. ಮಾಜಿ ಮಂತ್ರಿ ನಾಗೇಂದ್ರಗೆ ಸೇರಿದಂತಹ ಆಸ್ತಿಗಳ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ಈಗ ಇಡಿಯಿಂದ ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ನಾಗೇಂದ್ರಗೆ ಈಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಎಲ್ಲ ಆಸ್ತಿಗಳನ್ನು ಕೂಡ ಇಡಿ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಅಕ್ರಮ ಆಸ್ತಿಗಳು ಎಷ್ಟಿದೆ ಅಂತ ಹೇಳಿ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. 8 ಕೋಟಿ ಮೌಲ್ಯದ ಎಲ್ಲ ಆಸ್ತಿಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಪರಿಗಣಿಸಿದೆ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅನ್ವಯ ಇಡಿ ಈ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡಿದೆ. 8 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ. ನಾಗೇಂದ್ರಗೆ ಸೇರಿದಂತಹ ಒಟ್ಟು 8 ಕೋಟಿ ಮೌಲ್ಯದ ಆಸ್ತಿಗಳು, 1 ಕಟ್ಟಡ ಆಗಿರಬಹುದು, ಬೇರೆ ಬೇರೆ ಆಸ್ತಿಗಳನ್ನೆಲ್ಲವನ್ನು ಕೂಡ ಜಪ್ತಿ ಮಾಡಿದೆ. ಎಲ್ಲೆಲ್ಲ ಅಕ್ರಮ ಚಟುವಟಿಕೆಗಳು ನಡೆದಿದೆ, ಎಷ್ಟೆಲ್ಲ ಬೇನಾಮಿ ಆಸ್ತಿಗಳನ್ನ ಮಾಡಿದ್ದಾರೆ, ಯಾವುದಕ್ಕೆ ಸೂಕ್ತವಾದಂತಹ ಪರಿಶೀಲನೆ ಮಾಡಬೇಕು, ಹಾಗೇನೆ ಯಾವುದಕ್ಕೆ ದಾಖಲೆಗಳಿಲ್ಲ ಎನ್ನುವುದನ್ನು ಕೂಡ ಇಡೀ ಪರಿಶೀಲನೆಯನ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ 8 ಕೋಟಿ ಮೂಲದ ಆಸ್ತಿಯನ್ನು ಕೂಡ ಜಪ್ತಿ ಮಾಡಲಾಗಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತ ಹೇಳಿ ಕೂಡ ಪರಿಗಣನೆಗೆ ತೆಗೆದುಕೊಂಡಿದೆ ಇಡಿ. ವಾಲ್ಮೀಕಿ ನಿಗಮ ಕೇಸಲ್ಲಿ ಈಗ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ಎಲ್ಲ ಆಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ. 8 ಕೋಟಿ ಮೌಲ್ಯದ ಆಸ್ತಿಯನ್ನು ಒಟ್ಟಾರೆಯಾಗಿ ಜಪ್ತಿ ಮಾಡಲಾಗಿದೆ. ಈಗ ಬಿಗ್ ಶಾಕ್ ಎದುರಾಗಿದೆ. ಹಾಗಾದ್ರೆ ಇದರಿಂದ ಹೇಗೆ ತಪ್ಪಿಸಿಕೊಂಡು ಬರ್ತಾರೆ, ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಇಡಿ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತಲೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿದೆ ಇಡಿ. ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ಈಗ ನಾಗೇಂದ್ರಗೆ ಶಾಕ್ ಎದುರಾಗಿರುವಂಥದ್ದು. ನಾಗೇಂದ್ರಗೆ ಸೇರಿದಂಥ ಆಸ್ತಿ ಮುಟ್ಟುಗೋಲನ್ನ ಹಾಕಿಕೊಳ್ಳಲಾಗಿದೆ.